ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಧ್ಯಕ್ಷತೆಯಲ್ಲಿ ದಿಶಾ ಸಮಿತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನದ ಕುರಿತು ಸಂಸದರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಗತ್ತಿನ ಯಾವುದೇ ಪ್ರದೇಶದಲ್ಲಿ ಎರಡನೇ ಹಂತದ ಶುದ್ಧೀಕರಣದ ನೀರು ಬಳಕೆ ಮಾಡುತ್ತಿರುವುದು ದೃಢೀಕರಿಸಿದರೆ ನಾನು ರಾಜಕೀಯದಿಂದಲೇ ದೂರ ಹೋಗುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸವಾಲು ಹಾಕಿದರು. ಬಿಜೆಪಿ ಸರ್ಕಾರ ಮೂರನೇ ಹಂತದ ಶುದ್ಧೀಕರಣಕ್ಕೆ ಮುಂದಾಗಿತ್ತು. ಈ ಕುರಿತು ಬಜೆಟ್ನಲ್ಲಿಯೂ ಘೋಷಣೆ ಮಾಡಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಬಜೆಟ್ ಕಾಪಿ ನೋಡಬಹುದಾಗಿದೆ. ಕಾಂಗ್ರೆಸ್ ಸರ್ಕಾರ 2 ಹಂತದ ಶುದ್ಧೀಕರಣ ಸಾಕು ಎನ್ನುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ವೈದ್ಯರೇ ಆಗಿದ್ದಾರೆ. 2 ಹಂತದ ಶುದ್ಧೀಕರಣದ ನೀರು ಹರಿಸುತ್ತಿರುವ ಬಗ್ಗೆ ಜಗತ್ತಿನಲ್ಲಿ ಎಲ್ಲಿಯಾದರೂ ಇದ್ದರೆ ತೋರಿಸಲಿ. ಇವರು ಹೇಳುತ್ತಿದ್ದಾರೆ ನಾವು ಯಾಕೆ ಮಾಡಬೇಕು ಅನ್ನೋ ಧೋರಣೆ ಬಿಡಿ. ರೈತರ ಹಿತಕ್ಕಾಗಿ 3ನೇ ಹಂತದ ಶುದ್ಧೀಕರಣ ಮಾಡಿ ಎಂದು ಸಂಸದರು ಸಲಹೆ ನೀಡಿದರು. 3ನೇ ಹಂತದ ಶುದ್ಧೀಕರಣ ಮಾಡಿದರೆ ನಿಮ್ಮ ಸರ್ಕಾರ ಮತ್ತು ನಿಮ್ಮ ಮುಖ್ಯಮಂತ್ರಿಗಳಿಗೆ ಕ್ರೆಡಿಟ್ ಕೊಡುವ ಜೊತೆಗೆ ಅಭಿನಂದನೆ ಹೇಳುತ್ತೇನೆ. ಇನ್ನು ಕೇಂದ್ರ ಸರ್ಕಾರದಿಂದ 2ನೇ ಹೆರಿಗೆಯಲ್ಲಿ ಹೆಣ್ಣು ಮಗು ಜನಿಸಿದರೆ 6,000 ರೂಪಾಯಿ ಧನ ಸಹಾಯ ಕೇಂದ್ರದಿಂದ ನೀಡಲಾಗುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 4,800 ಮಂದಿಗೆ ಈ ಅನುದಾನ ನೀಡಲಾಗಿದೆ. ಪೋಷಣ್ ಅಭಿಯಾನದ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಆಸ್ಪತ್ರೆಗಳಿಗೆ ಅಗತ್ಯವಿರುವ ವಾಹನಗಳಿಗೆ ಬೇಡಿಕೆ ಇಟ್ಟಿದ್ದು ಸಿಎಸ್ಆರ್ ಅನುದಾನದಲ್ಲಿ ಕೊಡಿಸುವ ಭರವಸೆ ನೀಡಲಾಗಿದೆ. ಮೆಡಿಕಲ್ ಕಾಲೇಜಿಗೆ ಅಗತ್ಯವಿರುವ ಬಸ್ಗಳನ್ನು ಸಿಎಸ್ಆರ್ ಅನುದಾನದಲ್ಲಿ ಕೊಡಿಸಲಾಗುವುದು ಎಂದರು. ಇಲ್ಲ, ನಾವು 3ನೇ ಹಂತ ಮಾಡಲೇಬೇಕಾಗಿತ್ತು. ನಾವು ಅದಕ್ಕೇನೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು 3ನೇ ಹಂತ ಕೂಡ ನಾನು ಘೋಷಣೆ ಮಾಡಿಸಿದೆ. ನಮ್ಮ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ, ನೀವು ನೋಡಿದ್ದೀರಿ, ಬಡ್ಜೆಟ್ ಬುಕ್ ಇಸ್ ನಾಟ್ ಎ ಸೀಕ್ರೆಟ್ ಬುಕ್. ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೋದು, ಮುಖ್ಯಮಂತ್ರಿಗಳು ನೋಡ್ಬೋದು. ಅದನ್ನು ಇಡಿಸಿದ್ದೇನೆ ಇಲ್ವಾ ನೋಡಿ. ಆ ಬದ್ಧತೆ ಇಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಘೋಷಣೆ ಮಾಡಲಿಕ್ಕೆ ಇಡೋದಿಲ್ಲ ನಾವು. ಹಾಗಾಗಿ ಈಗ ಇದನ್ನು ನೀವೇನೋ ಪ್ರತಿಷ್ಠೆ ಅಂತ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವ್ರು ಹೇಳ್ತಾ ಇದ್ದಾರೆ ನಾವ್ಯಾಕೆ ಮಾಡಬೇಕು ಅನ್ನೋ ಧೋರಣೆಯನ್ನು ಬಿಡಿ. ಇದು ಬಡವ್ರಿಗೆ ಬೇಕಾಗಿರೋದು, ರೈತರಿಗೆ ಬೇಕು. ನಾನೇ ನಿಮಗೆ ಶುಭಾಶಯಗಳು ಹೇಳ್ತೀನಿ. ನೀವು ಮಾಡಿದ್ರೆ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಆ ಕ್ರೆಡಿಟ್ ನಾನೇನು ತಗೊಳಲ್ಲ, ನಮ್ಮ ಪಾರ್ಟಿನೂ ತಗೊಳಲ್ಲ. ನಿಮ್ಮ ಪಾರ್ಟಿಗೆ ಕೊಡ್ತೀವಿ ಕ್ರೆಡಿಟು, ನಿಮ್ಮ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ದಯವಿಟ್ಟು 3ನೇ ಹಂತದ ಶುದ್ಧೀಕರಣ ಮಾಡಿ. 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವನಹಳ್ಳಿಯಿಂದ ಆಂಧ್ರದ ಗಡಿಯವರೆಗೂ ಹೆಚ್ಚುವರಿಯಾಗಿ 6 ಪಥ ರಸ್ತೆ ನಿರ್ಮಾಣವಾಗಲಿದೆ. NH44 ಶೀಘ್ರದಲ್ಲೇ ದಶಪಥ ರಸ್ತೆಯಾಗಲಿದೆ. ಈಗಿರುವ 4 ಪಥಕ್ಕೆ 6 ಪಥ ಸೇರಿಸಿ ದಶಪಥ ರಸ್ತೆ ಮಾಡಲಾಗುವುದು. ಇದಕ್ಕೆ ಭೂಮಿ ವಶಕ್ಕೆ ಪಡೆಯುವ ಅಗತ್ಯವಿಲ್ಲ. ಈಗಾಗಲೇ ಭೂಮಿ ಇದೆ. ಕೇವಲ 13 ಎಕರೆ ಮಾತ್ರ ಅಗತ್ಯವಿದ್ದು ಅದನ್ನು ಪಡೆಯಲು ಯಾವುದೇ ಸಮಸ್ಯೆ ಇಲ್ಲ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಜಿಲ್ಲೆಗೆ 65 ಲಕ್ಷ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನ ನೀಡಿದೆ ಎಂದರು. ಇವೆರಡೂ ಕೆಲವು ಸಮಸ್ಯೆಗಳು ಅನೇಕ ವರ್ಷಗಳಿಂದ ಇತ್ತು. ಅದು ಅಂತಿಮ ಘಟ್ಟಕ್ಕೆ ಈಗ ಬಂದಿದೆ. NH44 ತಮ್ಮ ಗಮನಕ್ಕೆ ಕೊಡೋದಾದರೆ, ಬೆಂಗಳೂರಿನಿಂದ ಇವತ್ತು ಏನು ಆಂಧ್ರ ಗಡಿವರೆಗೂ ಕೂಡ ಹೊಸದಾಗಿ 6 ಲೇನ್ ಅಡಿಷ್ನಲ್ ಆಗಿ ಮಾಡ್ತಾಯಿದ್ದೀವಿ. ಇದಕ್ಕೆ 2,000 ಎಷ್ಟು ಕೋಟಿ ಇದು? 2,800 2,350 ಕೋಟಿ. ನಾವು 2,500 ಕೋಟಿ ಅಂದಾಜು ವೆಚ್ಚ ಇದು ಈಗಾಗಲೇ ಮಂಜೂರಾಗಿದೆ ಕೇಂದ್ರ ಸರ್ಕಾರದ. ಪಾಪ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಸೊ 2,500 ಕೋಟಿ ರೂಪಾಯಿಯಲ್ಲಿ ದೇವನಹಳ್ಳಿಯಿಂದ ಹಿಡಿದು ಆಂಧ್ರ ಗಡಿವರೆಗೂ ಕೂಡ ಅಡಿಷ್ನಲ್ ಆಗಿ 6 ಲೇನ್ ರೋಡನ್ನು ಮಾಡ್ತಾಯಿದ್ದೀವಿ. ಈಗ ಪ್ರಾರಂಭ ಆಗ್ತದೆ. ಈಗೆಲ್ಲ ಕೂಡ ಅಲೈನ್ಮೆಂಟ್ ಎಲ್ಲ ಆಗಿದೆ. ಕೇಂದ್ರ ಸರ್ಕಾರ ಕೂಡ ಒಪ್ಪಿದೆ. ಬಹುಶಃ 3 ತಿಂಗಳಲ್ಲಿ ಪ್ರಾರಂಭ ಆಗ್ಬೋದು. ಟೆಂಡರ್ ಎಲ್ಲ ಆಗಬೇಕು. ಟೆಂಡರ್ ಎಲ್ಲ ಆದಮೇಲೆ 3-4 ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಪ್ರಧಾನಮಂತ್ರಿಗಳ ಕುಸುಮ್ ಯೋಜನೆಯಡಿ 300 ಮೆಗಾವ್ಯಾಟ್ಗೂ ಹೆಚ್ಚು ವಿದ್ಯುತ್ ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಿ ಹಗಲಿನಲ್ಲಿ ರೈತರಿಗೆ ನೀಡಲಾಗುವುದು. ಅದರ ಬೆಲೆಯೂ ಕಡಿಮೆ ಇದೆ. ಕೇವಲ 2.90 ರೂಪಾಯಿ ಯೂನಿಟ್ ವಿದ್ಯುತ್ ನೀಡಲಾಗುವುದು. ದೇಶ ವಿಕಸಿತ ಭಾರತದತ್ತ ಹೆಜ್ಜೆ ಇಡುತ್ತಿದೆ.
2047ಕ್ಕೆ ಸಂಪದ್ಭರಿತ ದೇಶವಾಗಿಸಲು ಅಗತ್ಯ ಕ್ರಮಗಳನ್ನು ಯೋಜನೆಗಳ ಮೂಲಕ ಜಾರಿಗೆ ತರಲಾಗುತ್ತಿದೆ. ಜಿಲ್ಲೆಯಲ್ಲಿಯೂ ದೃಢವಾದ ಹೆಜ್ಜೆ ಇಡಲಾಗುತ್ತಿದೆ. ಕೇಂದ್ರ ಸರ್ಕಾರ ರಾಗಿಗೆ ಬೆಂಬಲ ಬೆಲೆ 4,886 ರೂಪಾಯಿ ನೀಡುತ್ತಿದೆ. ಈ ಹಿಂದೆ ಯುವಿಎ ಸರ್ಕಾರದ ಅವಧಿಯಲ್ಲಿ ರಾಗಿಗೆ ಕೇವಲ 1,500 ರೂಪಾಯಿ ಮಾತ್ರ ಬೆಂಬಲ ಬೆಲೆ ನೀಡಲಾಗುತ್ತಿತ್ತು ಎಂದರು. 17ನೇ ಬಜೆಟ್ ಮಂಡಿಸುತ್ತಿರುವ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಇದೊಂದು ವಿಶೇಷ ಅವಕಾಶ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಈ ಬಜೆಟ್ನಲ್ಲಿ ಇತಿಹಾಸದಲ್ಲಿ ದಾಖಲೆ ಮಾಡಿರುವ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಗೂ ಪಾತ್ರರಾಗಬೇಡಿ. ರಾಜ್ಯದ ಜನರ ಮೇಲೆ ಆರ್ಥಿಕ ಹೊರೆ ಹೊರಿಸುವ ಕೆಲಸವನ್ನ ಕಡಿಮೆ ಮಾಡಬೇಕು. ರಾಜ್ಯದ ಆರ್ಥಿಕ ಶಿಸ್ತು ಗಮನದಲ್ಲಿಟ್ಟುಕೊಂಡು ಸಲಹೆ ನೀಡಲು ಬಯಸುತ್ತೇನೆ ಎಂದರು. 8 ಲಕ್ಷಕ್ಕೂ ಹೆಚ್ಚು ಕೋಟಿ ರಾಜ್ಯ ಸರ್ಕಾರ ಸಾಲ ಮಾಡಿದೆ ಎಂದು ಟ್ವೀಟ್ ಮಾಡಲಾಗಿದೆ. ವಿತಂಡವಾದ ಮಾಡುವುದು ಬೇಡ. ಕರ್ನಾಟಕ ಪ್ರಗತಿಯನ್ನ ಕಂಡಿರುವ ರಾಜ್ಯ. ಆರ್ಥಿಕ ಅಶಿಸ್ತಿನಿಂದ ನಾಳೆ ಬರುವ ಸರ್ಕಾರ ರಾಜ್ಯವನ್ನ ಮುಂದುವರಿಸಲು ಸಾಧ್ಯವಿಲ್ಲ ಎಂದರು. ಇದೇ ರೀತಿಯಲ್ಲಿ ಸಾಲ ಮಾಡುತ್ತಾ ಹೋದರೆ ಸಾಲಕ್ಕೆ ಬಡ್ಡಿ ಕಟ್ಟಲು ಕಷ್ಟಪಡಬೇಕಾಗುತ್ತದೆ. 5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಅವರಿಗೆ ವೇತನ ನೀಡಲು ಕಷ್ಟವಾಗಲಿದೆ. ಬಯಲುಸೀಮೆ ಜಿಲ್ಲೆಗಳಲ್ಲಿ ಹರಿಸುತ್ತಿರುವ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ಬಿಟ್ಟಿರುವುದು ಅಪಾಯಕಾರಿಯಾಗಿದೆ. ಮಾನವೀಯ ದೃಷ್ಟಿಯಿಂದ 3ನೇ ಹಂತದ ಶುದ್ಧೀಕರಣ ಮಾಡಿ, 3ನೇ ಹಂತದ ಶುದ್ಧೀಕರಣ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಸದರು ರಾಜ್ಯ ಸರ್ಕಾರಕ್ಕೆ ನೀಡಿದರು. ಅಲ್ಲದೆ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರದಲ್ಲಿ ಪ್ರಭಾವಿಗಳಾಗಿದ್ದಾರೆ. ಅವರು ಹೇಳಿ 3ನೇ ಹಂತದ ಶುದ್ಧೀಕರಣ ಮಾಡಿಸ್ತಾರೆ ಎಂದುಕೊಂಡಿದ್ದೇನೆ ಎಂದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.